ಮನುಷ್ಯ ದುಶ್ಚಟಗಳಿಂದ ಮಾತ್ರ ಹಾಳಾಗ್ತಾನೆ ಅಂತ ಅನ್ಕೋಬೇಡಿ. ತುಂಬಾ ಒಳ್ಳೆಯವನಾಗಿದ್ರು ಕೂಡ ಹಾಳಾಗ್ತಾನೆ. ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಗುರು ಅಂದ್ರೆ ಅದು ಸಮಯ. ಯಾಕೆ ಅಂತೀರಾ? ಸಮಯ ನಮಗ್ ಕಲಿಸ್ಕೊಡುವಂತಹ ಪಾಠ ಬೇರೆ ಯಾರು ಕಲ್ಸೋದಿಕ್ ಸಾಧ್ಯನೇ ಇಲ್ಲ. ಮನುಷ್ಯ ತುಂಬಾ ವಿಚಿತ್ರ. ಸತ್ತವರನ್ನ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಅದೇ ಜೀವಂತವಾಗಿರೋರ್ನ ನರಳಿಸಿ ನೋಯಿಸಿ ಅಳುವಂತೆ ಮಾಡ್ತಾನೆ. ಭಾವನೆಗಳಿಗೆ ನಿರಂತರವಾಗಿ ಏಟ್ ಬೀಳ್ತಾ ಇದ್ರೆ ಆ ಮನಸ್ಸು ಎಷ್ಟು ಅಂತ ತಡೆಯುತ್ತೆ? ಅದು ಕೂಡ ಕಲ್ಲಾಗ್ ಹೋಗುತ್ತೆ. ಎಲ್ಲಿ ನಮಗ್ ಮರ್ಯಾದೆ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೋ ಅಂತ ಜಾಗಕ್ಕೆ ನಾವು ಹೋಗ್ಬಾರ್ದು. ಹೋಗೋದನ್ನ ನಿಲ್ಲಿಸ್ಬೇಕು. ಅದು ಒಬ್ರ ಮನಸ್ಸಾದ್ರೂ ಸರಿ, ಇಲ್ಲ ಇನ್ನೊಬ್ರ ಮನೆ ಆದ್ರೂ ಸರಿ. ಜೀವನದಲ್ಲಿ ಯಾರು ಯಾರನ್ನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಗೊಂದ್ ವೇಳೆ ಅರ್ಥ ಮಾಡ್ಕೊಂಡ್ರೆ ಯಾರು ಯಾರನ್ನ ಬಿಟ್ಟು ಹೋಗೋದಿಲ್ಲ. ನಮ್ಮ ಜೀವನದಲ್ಲಿ ಕೆಲವ್ರನ್ನ ಕಳ್ಕೋಬಾರ್ದು ಅಂತ ಅವ್ರಿಗೆ ತುಂಬಾ ಅವಕಾಶಗಳನ್ನ ಕೊಟ್ಟಿರ್ತೀರಿ. ಆದ್ರೆ ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇರುತ್ತೆ. ಅದನ್ನ ಅವರು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಜೀವನದಿಂದ ಅವರು ತುಂಬಾ ದೂರ ಹೋಗ್ಬಿಟ್ಟಿರ್ತಾರೆ. ರಕ್ತ ಸಂಬಂಧಿಗಳಲ್ಲಿ ಇರುವಂತಹ ಕೆಟ್ಟವರು, ದುಷ್ಟರು, ಮೋಸಗಾರರು ಬೇರೆ ಯಾವ ಸಂಬಂಧಗಳಲ್ಲೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಚಾರವಾಗಿ ನಿಮ್ಗೇನ್ ಅನ್ಸುತ್ತೆ? ಇದು ಸತ್ಯನಾ ಸುಳ್ಳ? ನಾನು ಹೇಳೋ ಮಾತು ಸರಿ ಅಥವಾ ಸುಳ್ಳು ಅನ್ನೋದಾದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗಿಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.